ಸಂಪೂರ್ಣ ರಾಮಾಯಣ ಕೇಳಿ ಆನಂದಿಸಿ. ರಾಮ ಹರೇ ರಘುರಾಮ ಹರೇ ಜಯ ರಾಮ ಹರೇ ಪ್ರಭು ರಾಮ ಹರೇ ರಾಮ ರಾಮ ಶ್ರೀರಾಮ ರಾಮನತ ಕಾಮಿತಾರ್ಥ ಸುರದೇನು ಹರೇ ದಶರಥನಿಗೆ ಕೌಸಲ್ಯ ಸುಮಿತ್ರೆಯು ಶಶಿಮುಖಿ ಕೈಕೆಯು ಸತಿಯರುಳು ಪಸುಳರಿಲ್ಲದೆ ಋಷ್ಯ ಶೃಂಗರ ಆಶ್ರಯ ಮಾಡಿದ ಯಜ್ಞದೊಳು ವಿಸುಪ ಪಾತ್ರೆ ಯಜ್ಞೇಶ್ವರ ಧರಿಸುತ್ತ ವಸುದೀಶಂಗಿತ್ತದ ನಿನ್ನ ವ್ಯಸನ ಹರಿಸಿ ಸತಿಯರಿಗೀಯನೆ ಸಂತಸದಿಂ ಕೊಡೆ ರಾಜನು ಮುನ್ನ ಕೌಸಲೆ ರಾಮನ ಕೈಕೆಯು ಭರತನ ಆಸುಮಿತ್ರೆ ಪಡೆದಳು ಹಿತರ ತೋಷದಿ ಲಕ್ಷ್ಮಣ ಶತ್ರುಘ್ನಾಖ್ಯರ ವಾಸುದೇವನೌಷಧ ಸುತರ ರಾಮ ಲಕ್ಷ್ಮಣರು ಬಾಲ್ಯದಲ್ಲಿದ್ದಾಗ ಮುನಿ ಕೌಶಿಕನೈ ತಂದು ತಾ ಮಾಡುವ ಯಾಗವ ಪೋಷಿಸಲೆನೆ ಭೂಮಿ ಪಗೊಪ್ಪಿಸಿ ಕರತಂದು ಗುರು ವಿಶ್ವಾಮಿತ್ರರು ಪೇಳಿದ ತೆರಹರಿಸಿ ತಾಟಕಿಯ ಮೇಣವಳ ತರಳರು ಸುಬಾವು ಮಾರೀಚರ ಸಂಹರಿಸುತ್ತಲೆಜ್ಞವ ಕಾಯ್ದ ಬಲ ಅಲ್ಲಿಮ್ಮಿತಿಲೆಗೆ ಭರುತ ಮಾರ್ಗದಿ ಅಹಲ್ಯೆಯನುದ್ಧರಿಸಿದ ರಾಮ ಚಲ್ವರುದ್ರಧನು ಮುರಿತು ಕೀರ್ತಿ ಶ್ರೀವಲ್ಲಭೆಯನು ವರಿಸಿದನವನು ರಾಮನು ಸೀತೆಯ ಲಕ್ಷ್ಮಣನೂರ್ಮಿಳೆ ಆ ಮಾಂಡವಿ ಶ್ರುತ ಕೀರ್ತಿಯರ ನೇಮದಿ ಭರತ ಶತ್ರುಘ್ನರು ವರಿಸಿದ ರಾಮ ಮಹೋತ್ಸವ ಕೇಳುವರ ಲಗ್ನ ಮಹೋತ್ಸವ ಮುಗಿಸುತ್ತ ಯೋಧ್ಯೆಗೆ ಹಿಗ್ಗಿನೊಳೈತಹ ಮಾರ್ಗದಲ್ಲಿ ಜಗ್ಗನೆ ರಾಮನು ಪರಶುರಾಮನನು ಬಗ್ಗಿಸೆ ವೈಷ್ಣವ ಧನುವಿನಲಿ ತಂದೆ ತಾಯಿ ಸೋದರ ಪರಿವಾರ ಮುಂದೆ ವಿಜಯ ಸಂತೋಷದಲ್ಲಿ ಬಂದ ಯೋಧ್ಯೆಯಲ್ಲಿ ಸೀತೆಯೊಡನೆ ಆನಂದದೊಳಿದ್ದನು ಲೀಲೆಯಲಿ ಭರತ ಶತ್ರುಘ್ನರು ಮಾತುಲ ಕೇಕೆಯ ನರಮನೆಗೈದ ಸಮಯದಲ್ಲಿ ನರಪದ ಶರತನು ರಾಮಗೆ ಪಟ್ಟವ ವಿರಚಿಸಲಿರೆ ಸನ್ನಾಹದಲ್ಲಿ ಹಿಂದೆ ಸುರಾಸುರ ದುರಕೆ ಕೈಕೆ ತನಗೆ ಗಂಧೆಸಗಿರುವ ಸಹಾಯದಲ್ಲಿ ಚಂದದೊಳಿತ್ತಾವರ ಯಾಚಿಸದವಳಿಂದು ಕೇಳಿದಳು ಕಪಟದಲ್ಲಿ ದಾಸಿ ಮಂತರೆಯ ದುರ್ಬೋಧನೆಯಿಂದ ಸಮಯದಿ ದಶರಥನನ್ನು ಘಾಸಿಗೊಳಿಸಿದಳು ಶ್ರೀರಾಮಗೆ ವನವಾಸ ಭರತನಿಗೆ ರಾಜ್ಯವನು ವನದೊಳು ರಾಮನು 14 ವರುಷವು ತನು ಪೋಷಿಸಬೇಕೆನ್ನಲಾಗ ಜನಕನ ನುಡಿಯಿಂ ನಡೆದನು ರಾಮನು ಜನಕ ಲಕ್ಷ್ಮಣ ಸಹಿತಾಗ ದಂಡಕವನ ಕೈದಿರೆ ಮುನಿವೇಶದಿ ಕಂಡು ಶೂರ್ಪನಖಿ ರಾಮನನು ಖಂಡಿತ ವರಿಸೆನೆ ಕಿವಿನಾಸಿಕಗಳ ಖಂಡಿಸಿ ಕಳಿಸಲು ಲಕ್ಷ್ಮಣನು ಓಡಿದ ರಕ್ಕಸಿ ಕರದೂಷಣ ಮೊದಲಾದ ಬಾಂಧವರ ಕರೆತರಲು ಕಾದಿರಾಮನ 14 ಸಹಸ್ರರ ದೈತ್ಯರ ವಧಿಸುತ್ತ ಬರಲು ತಂಗಿಯು ಸೀತೆಯ ವಾರ್ತೆ ಪೇಳಿತ ಭಂಗವನಾಂತು ದಯೋಚಿಸುತ್ತ ಅಂಗನೆ ವಶಗೈಯಲು ಮಾರೀಚನು ಸಂಗಡ ಬಂದನು ರಾವಣತ ಕಾಂಚನ ಮಾಯಾ ಮೃಗ ಮಾರೀಚನು ವಂಚಿಸಿ ರಾಮನ ಸೆಳೆದೊಯ್ದ ಹೊಂಚಿಕೆ ದೊರಕದೆ ರಾಮನ ಬಾಣಕ್ಕೆ ಸಂಚಕಾರವನ್ನೇ ತುತ್ತಾದ ಸಾಯುವಾಗ ಸೀತೆ ಲಕ್ಷ್ಮಣ ಬಾಯೆಂದರ ಚುತ್ತವನೊದರೆ ಮಾಯೆಯರಿಯದಲೆ ಸೀತೆ ಲಕ್ಷ್ಮಣನ ನೋಯಿಸಿ ನುಡಿದೊಡನವ ಬೆದರೆ